ಏಯ್, ಕಾರ್ನ ಟಚ್ ಮಾಡಬೇಡ ಅಂದೆ. ಅಲ್ಲ ವಿಜಯ್, ಕಾಲೇಜ್ಗೆ ನನ್ನ ಪಾಡಿಗೆ ನಾನು ಹೋಗ್ತೀನಿ. ನಾನು ನಿನ್ ಪಾಡಿಗೆ ನೀನ್ ಬಾ. ನಿತ್ಯ ನಿನ್ನ ಕಾಲೇಜ್ಗೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಂತ ಅಪ್ಪ ಏನ್ ಹೇಳಿಲ್ಲ. ನಿನ್ನೆ ಅಪ್ಪ ಹೇಳಿದ್ ಒಂದೇ ಒಂದ್ ಕಾರಣಕ್ಕೆ ನಿಂಗೆ ಇದ್ರಲ್ಲಿ ಕೂರೋ ಅವಕಾಶ ಸಿಕ್ತು. ಇವತ್ತು ಅಪ್ಪ ಏನು ಹೇಳಿಲ್ಲ. ಕರ್ಕೊಂಡ್ ಬಂದ್ ಹೇಳ್ಸ್ಬೇಕಾ? ಹಾ, ಅಪ್ಪನ್ ಕರ್ಕೊಂಬರಕ್ಕೆ ನಿನ್ ಪಾರ್ಟಿ ಆಫೀಸ್ ತನಕ ಹೋಗ್ಬೇಕು. ಅಪ್ಪ ಅರ್ಜೆಂಟ್ ಮೀಟಿಂಗ್ ಅಂತ ಆಗ್ಲೇ ಮನೆ ಬಿಟ್ಟಾಯ್ತು. ಗುರಾಯಿಸಿದ ಮಾತ್ರಕ್ಕೆ ನಿತ್ಯ ನಿನ್ನ ಕಾಲೇಜ್ ತನಕ ಕರ್ಕೊಂಡು ಹೋಗೋ ಕೆಲಸ ನನ್ನ ಕೈಯಾಗ ಮಾಡೋಕ್ಕಾಗಲ್ಲ. ಬಾಯ್, ಡೋರ್ ಹಾಕೋ. ಹಾಕೋ ಅಂದೆ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಗೀತಾ. ಮುದ್ದು ಮರಿ, ನಿನ್ನ ಹೊರೋಕೆ ನಾನ್ ರೆಡಿ. ಹತ್ತು ಬಾ. ಶಾಶ್ವತ ಕಾರಲ್ಲ ಕಾಲು ಅನ್ನೋದು ನನಗೂ ಗೊತ್ತು, ನಿನಗೂ ಗೊತ್ತು. ಹೊರಡೋಣ, ಹತ್ತು. ಏನೇ ಆದ್ರೂ ಯಾವಾಗ್ಲೂ ನನ್ ಜೊತೆಗಿರೋದು ನೀನೇ ಮುದ್ದು ಮರಿ. ಎಂಥ ಚಾಲಾಕಿ ಹೆಣ್ಣು ತಂಗೆವ ಅವಳು. ನಿನ್ನ ಕೈಯಿಂದ ನನ್ನ ಕಪಾಳಕ್ಕೆ ಬಾರಿಸ್ಬಿಟ್ಲಲ್ಲ ತಂಗೆವ ಅವಳು. ಅಪ್ಪ, ಆದ್ರೂ ನೀನು ಬ್ಯಾಂಡ್ ಬಾರಿಸ್ದಂಗೆ ಬಾರಿಸ್ತ ತಂಗೆವ. ನೋಯ್ತಿದೆ. ಹೌದಾ ಅಣ್ಣ? ಛೇ, ಹೌದು, ಜೋರಾಗಿ ಹೊಡೆದ್ಬಿಟ್ಟೆ. ಸಾರಿ ಅಣ್ಣ. ಮುಚ್ಚುಬಾಯ್. ನನಗೆ ಬರ್ತಾ ಇರೋ ಕೋಪಕ್ಕೆ ಇಲ್ಲೇ ನಿನ್ನ ನೇಣು ಹಾಕ್ಬೇಕು ಅನ್ಸ್ತಾ ಇದೆ. ಅಲ್ಲ, ಅವಳ ಮೊಬೈಲ್ ಯಾವುದು ನಿನ್ನ ಮೊಬೈಲ್ ಯಾವುದು ಅಂತ ಗುರ್ತಿಡಿಯೋಷ್ಟು ಪರಿಜ್ಞಾನ ಇಲ್ವಾ ನಿನಗೆ? ಸೇಮ್ ಮಾಡೆಲ್ ಫೋನ್ಗಳಲ್ಲ ತಂಗೆವ, ಕತ್ಲಲ್ಲಿ ಅವಳದು ಅನ್ಕೊಂಡ್ಬಿಟ್ಟೆ. ಅದಕ್ಕೆ ಮತ್ತೆ ನಿನ್ನ ಕೆನ್ನೆಗೆ ಸರಿಯಾಗ್ಬಿಟ್ಟೆ. ಆದ್ರೆ ಚಾಲಾಕಿತನ ಮಾಡಿದ ಅವಳು ತಂಗೆವ. ನನ್ನ ಮೊಬೈಲ್ ಅವಳು ಕತ್ಕೊಂಡು ಹೋಗ್ತಾಳಂತ ನನ್ಗೇನ್ ಗೊತ್ತಿತ್ತು? ಬಾಯ್ ಮುಚ್ತೀಯಾ? ಮಾಡಿದ ಪ್ಲಾನ್ ಎಲ್ಲ ನೆಗೆದು ಬಿದ್ದು ಹೋಯ್ತು, ಅದು ನಿನ್ನಿಂದ. ಆಫ್ಟರ್ ಆಲ್ ಆ ಹೂ ಮಾರೋ ಹುಡುಗಿ ಕೈಲಿ ನಾನು ಉಗಿಸ್ಕೋಬೇಕಾಯ್ತು, ಅದು ನಿನ್ನಿಂದ. ಈಗ ಅವಳನ್ನ ಚಾಲಾಕಿ ಅಂತ ಹೊಗಳ್ತಾ ಇದೀಯಾ? ಸಾರಿ ತಂಗ್ಯವ, ಕತ್ತಲಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗೋಯ್ತು. ಆ ಸಣ್ಣ ಮಿಸ್ಟೇಕಿಗೆ ನಾನು ತೆತ್ತ ಬೆಲೆ ದೊಡ್ಡದು. ಅವಳು ನನ್ನ ಮೊಬೈಲ್ ಕದಿಬಹುದನ್ನೋ ವಿಚಾರ ತಲೆಗೆ ಹೋಗ್ಲಿಲ್ಲ ನೋಡು ತಂಗ್ಯವ. ಆದ್ರೂ ಬುದ್ಧಿವಂತಳು ಅಂತ ನೀನಿದ್ದೆ, ನಿನಗೂ ಅದಕ್ಕಿಂತ ಮುಂಚೆ ಗೊತ್ತಾಗಿಲ್ಲ. ಮಾಡಿದ ಪ್ಲಾನ್ ಅಲ್ಲಿ ನಿನ್ನ ಇನ್ವಾಲ್ವ್ ಮಾಡಿದ್ನಲ್ಲ, ಅದು ನಾನು ಮಾಡಿದ್ದು ಮೊದಲನೇ ತಪ್ಪು. ಇನ್ನು ನಿನ್ನನ್ನು ನನ್ನ ಜೀವನದಲ್ಲಿ ನಂಬಿಕೊಂಡು ಯಾವ ಪ್ಲಾನು ಮಾಡೋದಿಲ್ಲ. ತಂಗ್ಯವ, ನನ್ನ ಮೇಲೆ ನಂಬಿಕೆ ಇಡು ತಂಗ್ಯವ. ಇದುವರೆಗೂ ನಾವು ಆ ಗೀತಾ ತುಂಬಾ ಒಳ್ಳೆಯವಳು ಅಂತ ಅನ್ಕೊಂಡು ಮೋಸ ಹೋದ್ವಿ. ಇಲ್ಲ, ತುಂಬಾ ಕೆಟ್ಟವಳು. ಕಳ್ಳಿ ಮಳ್ಳಿ ಸುಳ್ಳಿ ಊಸರವಳ್ಳಿ. ಅಣ್ಣ ಪ್ಲೀಸ್ ಸುಮ್ಮನೆ ಇದ್ಬಿಡು. ಅವಳು ಮುಂದೆ ನಾನ್ ಸೋತೋದೆ. ಅವಳು ನನ್ನ ಅಹಂಕಾರನ ಮೆಟ್ಟು ನಿಂತಿದ್ದಾಳೆ. ನನಗೆ ಗೆಲ್ಲೋ ದಾರಿ ಕಾಣಿಸ್ತಿಲ್ಲ. ಅದು ಕಾಣಿಸೋವರೆಗೂ ನೀನ್ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ದಯವಿಟ್ಟು ಹೋಗು. ಏನೇ ಬಲ್ಬಲ್, ಇನ್ನು ಇಲ್ಲೇ ಹೋಗ್ತಿದ್ಯಾ? ಮನೆ ಆಗ್ಲೇ ಬಿಟ್ಟೆ ತಾನೆ? ನಾನು ಮನೆಯಿಂದಾನೆ ಹೊರಟವನೆ. ನಮ್ಮ ಅಡ್ಡಕ್ಕೋಗಿ ಅಲ್ಲೊಂದು ಟೀ ಕುಡಿದು ದಮ್ ಹೊಡ್ದು
ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತಾ ಇದ್ದೀನಿ. ನೀನ್ ಮಾತ್ರ ಇಲ್ಲ ಲಟ್ಕ ಪಟ್ಕ ಅಂತ ತುಳ್ಕೊಂಡು ಜಟ್ಕ ಗಾಡಿಗಿಂತ ಸ್ಲೋ ಆಗಿ ಹೋಗ್ತಾ ಇದ್ಯಾ. ನಮ್ ಮನೆಗ್ ಬಂದು ಕಳ್ದಾರಿಲ್ ಸೇರ್ಕೊಂಡ ಸ್ಪೀಡು ಈಗೆಲ್ಗ ಹೋಯ್ತು? ಅರ್ಥ ಮಾಡ್ಕೋ, ಈ ಕಾರಿಗೆ ಆ ಸೈಕಲ್ ಯಾವತ್ತಿಗೂ ಸಮ ಆಗೋಕ್ ಸಾಧ್ಯ ಇಲ್ಲ. ಇದ್ರಲ್ಲಿ ಕೂತು ಆರಾಮಾಗಿ ಎಸಿ ಹಾಕೊಂಡು ಜಮ್ ಅಂತ ದಾರಿ ಕಳಿಬಹುದು, ದೇಹ ಕೂಲ್. ಆದ್ರೆ ಅದ್ರಲ್ಲಿ ಬೆವರು ಕಿತ್ಕೊಂಡ್ ಬರುತ್ತೆ, ಬಿಸಿ, ಒದ್ದಾಟ, ಸುಸ್ತು. ನನ್ ಪಕ್ಕದಲ್ಲಿದ್ರೆ ಅವೆಲ್ಲ ಆಗ್ಬೇಕು, ಆಗುತ್ತೆ. ಇಷ್ಟಕ್ಕೂ ನನ್ನ ನಿನ್ನ ಮಧ್ಯೆ ಇರೋ ವ್ಯತ್ಯಾಸ ಇಷ್ಟೇ. ನಂದು ಪವರ್ಫುಲ್, ನಿಂದು ಪವರ್ಲೆಸ್. ಟುಸ್ಕಲ್ ಗಾಡಿ. ಅನ್ಕೊಂಡಿದ್ದನ್ನ ಅನ್ಕೊಂಡಿರೋದ್ಕಿಂತ ಮುಂಚೆ ಹೋಗಿ ರೀಚ್ ಆಗೋ ತಾಕತ್ತು ನಮ್ಮಂತ ಐ ಕ್ಲಾಸ್ಗಿದೆ. ಜಗತ್ತನೇ ಒಂದ್ ಕ್ಷಣ ಹಿಂದೆ ಹಾಕಿ ಮುಂದೆ ಹೋಗೋ ಈ ವಿಜಯ್ ಬೆನ್ಗೆ ಅಂಟ್ಕೊಂಡ್ ಬರ್ತೀಯ, ರುದ್ರ ಹೋಗ್ತೀಯ. ಶ್ರೀಮಂತಿಕೆ ಎತ್ತರಕ್ಕೆ ಕೊಕ್ಕೆ ಹಾಕೊಂಡು ಏರ್ಬಿಡೋಣ, ಈ ಕಾರನ್ನ ಹಿಡ್ಕೊಂಡು ಸ್ವಲ್ಪ ದೂರ ಫಾಸ್ಟ್ ಆಗಿ ಸಾಕ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ. ಆದ್ರೆ ಈ ಗಾಡಿ ನಿನ್ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ. ಜೆಟ್ ಸ್ಪೀಡ್. ಮುಂದೆ ನಿನ್ ಕೆಟ್ ಸ್ಪೀಡು ಹಳ್ಳ ಹಿಡಿಲೇಬೇಕು. ಈ ಮುಂದೆ ಹೋಗೋ ನಿಂದೆ ಬರೋಳ್ ಮುಖಕ್ಕೆ ಹೊಗೆ ಗ್ಯಾರಂಟಿ. ಬರ್ತೀನಿ ಬಲ್ಬಲ್, ಬಾಯ್. ಎಂತ ದುರಂಕಾರದ್ ಮಾತಾಡ್ತಾನೆ ನೋಡು ಗೀತಾ. ಬೇಗ ತುಳಿ, ನಾವು ಅವನ್ಗಿಂತ ಫಾಸ್ಟ್ ಆಗಿ ಹೋಗೋಣ. ನೀನ್ ಎಷ್ಟು ಜೋರಾಗಿ ತುಳಿತೀಯೋ ನಾನು ಅದಕ್ಕಿಂತ ಡಬಲ್ ಸ್ಪೀಡಲ್ಲಿ ಹೋಗ್ತೀನಿ. ಅವನ್ಗೆ ನಾವೇನು ಅಂತ ತೋರ್ಸೋಣ. ಮುದ್ದು ಮರಿ, ಜೀವನನ ತುಂಬಾ ಚಾಲೆಂಜಿಂಗ್ ಆಗಿ ತಗೋಬೇಕು. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ನಾವ್ ಆರಾಮಾಗಿ ಹೋಗೋಣ ಬಿಡು. ಯಾವತ್ತು ಅಗತ್ಯ ಕಷ್ಟ ಪಡ್ಬೇಕು, ಅನಗತ್ಯಕ್ಕೆ ಯಾವತ್ತೂ ಕಷ್ಟ ಪಡಬಾರ್ದು. ಅವನ್ ಟೈಮಿಗೆ ಅವನ್ ಹೋಗ್ಲಿ, ನಮ್ ಟೈಮಿಗೆ ನಾವ್ ಹೋಗೋಣ. ಸುಶೀಲಾ, ಬಾರ ಇಲ್ಲಿ. ಏನಾಯ್ತ್ರಿ? ಕನ್ಸು ಬಿತ್ತು ಕಣೆ, ಕನ್ಸು. ಬೆಳಗಿನ ಜಾವ ಬಿದ್ದ ಕನ್ಸು ನಿಜ ಆಗದಂತೆ. ಹೌದಾ? ಅಶ್ವಿನಿ ದೇವತೆಗಳು ಅಸ್ತು ಅಂತಾರಂತೆ. ಬಿದ್ದಿದ್ದು ಕೆಟ್ಟ ಕನ್ಸಾ? ಥೋ ನಿನ್ನ. ಕೆಟ್ಟ ಕನ್ಸಾಗಿದ್ದಿದ್ರೆ ಇಷ್ಟೊಂದು ಖುಷಿ ಎಲ್ಲಿಂದ ಬರ್ತಿತ್ತು? ಒಳ್ಳೆ ಕನ್ಸು ಕಣೆ. ಏನ್ ಕನ್ಸು? ಎಲೆಕ್ಷನ್ ಅಲ್ಲಿ ನಮ್ಮ ಬೀಗರು ಪಾರ್ಟಿ ಅಭೂತಪೂರ್ವವಾದಂತ ಗೆಲುವು ಸಾಧಿಸಿದೆ. ನಮ್ಮ ಬೀಗರು ಸಿಎಂ ಆಗಿದ್ದಾರೆ. ಎಲ್ರು ಬಿ.ಪಿ. ಶ್ರೀನಿವಾಸನ ಮಗಳು ಗೀತನ ಕಾಲ್ಗುಣದಿಂದ ಈ ಯಶಸ್ಸು ಸಿಕ್ಕಿದೆ ಅಂತ ಹೊಗಳ್ತಾ ಇದ್ದಾರೆ ಕಣೆ. ಅಷ್ಟೇ ಅಲ್ವೇ, ನಾನು ನಮ್ಮ ಕ್ಷೇತ್ರದಲ್ಲಿ ಗೆದ್ದಿದ್ದೀನಿ. ಹೌದಾ? ಮೊದಲ ಬಾರಿಗೆ ನನಗೂ ಮಂತ್ರಿ ಆಗೋ ಅವಕಾಶ ಸಿಕ್ಕಿದೆ. ಆದ್ರೆ ಬೇಜಾರೇನಂದ್ರೆ ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಒಟ್ಟಲ್ಲಿ ನನ್ನ ಆಸೆ ಕನ್ಸಿನಲ್ಲಿ ಈಡೇರ್ತು ಕಣೆ. ಎಂಥ ಮಾತಾಡ್ತಿದ್ದೀರಾ ರೀ? ಮಗಳು ಅವ್ರ ಮನೆಗೆ ಭಾಗ್ಯ ತಂದಿದ್ದಾಳೆ, ಅದರಲ್ಲಿ ನೀವು ಭಾಗ ಕೇಳೋದಾ? ಥೋ, ನೀನ್ ಸಣ್ಣ ಬುದ್ಧಿಗೆ ಅಷ್ಟು ಬೆಂಕಿ ಹಾಕ. ಅಲ್ವೇ ಸುಶೀಲಾ, ಅದೃಷ್ಟ ಅನ್ನೋ ಹೆಣ್ಮಗನ ಹೆತ್ತಿರೋರು ನಾವು. ಅವಳನ್ನ 20 ವರ್ಷ ಬೆಳೆಸೋದಕ್ಕೋಸ್ಕರ ಎಷ್ಟು ದುಡ್ದಿದ್ದೀವಿ, ಎಷ್ಟು ತ್ಯಾಗ ಮಾಡಿದೀವಿ, ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಬಂಡವಾಳ ಹಾಕಿ ಮಗಳನ್ನ ಬೆಳೆಸಿರಲ್ವೇನೆ, ಮದುವೆ ಆದ ತಕ್ಷಣ ಅದ್ರ ಪೂರ್ತಿ ಲಾಭ ಗಂಡನ ಮನೆಗೆ ಮಾತ್ರ ಹೋಗ್ಬಿಡ್ಬೇಕಾ? ರೀ, ಇದು ನಿಮ್ಗೆ ಸಣ್ಣ ಬುದ್ಧಿ ಅನ್ನಿಸ್ತಾ ಇಲ್ಲ? ನೀನ್ ಏನ್ ಬೇಕಾದ್ರೂ ಅಂದ್ಕೊಳ್ಳೆ, ಒಟ್ನಲ್ಲಿ ಈ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಶುರು ಮಾಡ್ತೀನಿ. ಅಂದ್ರೆ ಅವ್ರ ಮುಂದೆ ಹೋಗಿ ಕೈ ಚಾಚ್ತೀರಾ? ಕೇಳ್ದೆ, ನನ್ನ ಮಗಳನ್ನ ಅವ್ರ ಮನೆಗೆ ಕಳ್ಸಿಕೊಟ್ಟ ನಮಗೆ ಅಷ್ಟು ಕೇಳೋ ಸ್ವತಂತ್ರ ಇಲ್ಲ ಅಂದ್ಮೇಲೆ ಹೇಗೆ? ಕೇಳ್ಬೇಕಣೆ. ಅಳದು ಹೊತ್ತು ಹೆತ್ತ ತಾಯಿ ಮಗುಗೆ ಹಾಲೇ ಕೊಡಲ್ಲ. ಕೇಳದೆ ಹೋದ್ರೆ ಭಗವಂತನು ಹೊರ ಕೊಡಲ್ಲ ಕಣೆ. ಕೇಳಿದ್ರೆ ಅದು ಭಿಕ್ಷೆ ಅನ್ನಿಸ್ಕೊಳ್ಳಲ್ಲ. ನೋಡೆ ಸುಶೀಲಾ, ನಾನು ಇಷ್ಟು ವರ್ಷ ಹಾಕಿದ ಬಂಡವಾಳಕ್ಕೆ ಬರಬೇಕಾದ ಬಹುಮಾನ ಇದು. ಬರುತ್ತೆ, ಬಂದೆ ಬರುತ್ತೆ. ಬರದೇ ಇದ್ರೆ ಅದನ್ನ ಹ್ಯಾಕ್ ತಗೊಳ್ಬೇಕು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ರೀ, ನೀವಿಷ್ಟು ಕೇವಲವಾಗಿ ಆಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೇವಲ ಅನ್ನೋದು ನೋಡೋರ್ ದೃಷ್ಟಿ. ನಾವು ಅವ್ರನ್ನ ನೋಡದೆ ಇದ್ರೆ ಆಯ್ತು.
ಹೋಗಿ ಬೇಗ ಕಾಫಿ ಮಾಡಿಕೊಡು. ನಾನು ಆದಷ್ಟು ಬೇಗ ಹೋಗಿ ವೈಟ್ ಅಂಡ್ ವೈಟ್ ಖಾದಿ ಡ್ರೆಸ್ನ, ರಾಜಕಾರಣಿ ಡ್ರೆಸ್ನ ಹೊಲಿಯಾಗ್ಬಿಟ್ಟು ಬಂದ್ಬಿಡ್ತೀನಿ. ಯಾಕ್ರಿ ಹೀಗಾಡ್ತಿದ್ದೀರಾ? ಬಿದ್ದಿರೋದು ಬರೀ ಕನಸು. ಅಯ್ಯೋ, ಮತ್ತೆ ಶುರು ಮಾಡ್ದಿಲ್ಲೇ. ನನ್ ಸಾಗೋ ಕನಸು ಕಣೆ, ನನ್ನ ಕನಸನ್ನ ನನಸು ಮಾಡ್ಕೊಳ್ಳೋ ಕನಸು. ಛೇ, ಕಾರ್ ಇದೇ ಟೈಮಲ್ಲಿ ಕೈ ಕೊಡ್ಬೇಕಾ? ಇವಳು ಬೇರೆ ಬಂದ್ಲಲ್ಲಪ್ಪ. ಛೇ, ಇದು ವಿಜಯ್ ಕಾರ್ ಅಲ್ವಾ? ಯಜಮಾನ್ರೆ, ಬನ್ನಿ ಯಜಮಾನ್ರೆ. ಏನ್ ಸಾವುಕಾರ್ರೆ, ರಸ್ತೆಲ್ಲೇ ನಿಂತ್ಬಿಟ್ಟಿದ್ದೀರಾ? ಓ, ಆಮೇಲೆ ಮಲ್ಲೋದಾಟ ಆಡ್ತಿದ್ಯಾ? ಜೋರಾಗಿ ಬರೋದು, ಆಮೇಲೆ ನನ್ಗೋಸ್ಕರ ಕಾಯೋದು, ಆಮೇಲೆ ನನ್ಗಿಂತ ಜೋರಾಗಿ ಹೋಗೋದು, ಇದಾ ನಿನ್ ಪ್ಲಾನು? ಓಹೋ, ಕಾರ್ ಮುಖ ಓಪನ್ ಮಾಡಿದ್ದೀರಾ? ಹೊಗೆ ಹಾಕೊಂಡಿದ್ಯಾ? ಹೌದು, ಕೆಟ್ಟೋಗಿದೆ. Shit. ಅದಕ್ಕೆ ಮುಖ ಡಲ್ಡಲ್ಲು. ಬುಲ್ಬುಲ್ ಮುಂದೆ ಡಲ್ಡಲ್ ಮುಖ ಚೆನ್ನಾಗಿಲ್ಲ. ನಿನ್ ಲೆವೆಲ್ ಅನ್ನೋ ಸ್ಪೀಡು ಈ ರೀತಿ ರಸ್ತೆ ಮಧ್ಯೆ ಕೆಟ್ ನಿಲ್ಲತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ವಿಜಯ್. ಪಾಪ ಮನೆಯಿಂದ ಹೊರಟ್ರು ಅಡ್ಡಕ್ಕೋಗಿ ಟೀ ಕುಡ್ದು ದಮ್ ಹೊಡ್ದು ಊರೆಲ್ಲ ಸುತ್ಕೊಂಬಂದ್ರು ಈ ಗತಿ. ಈಗ ಲಟ್ಕಾ ಪಟ್ಕ ಅಂತ ತುಳ್ಕೊಂಡು ಜಟ್ಕಾ ಗಾಡಿಗಿಂತ ಸ್ಲೋ ಆಗಿ ಹೋಗೋ ಸೈಕಲ್ಲು ನಿನಗಿಂತ ಮುಂದೆ ಹೋಗುತ್ತಲ್ಲ. ಈಗ ತಾವೇನ್ ಮಾಡ್ತಿರೋ? AC ಹಾಕೊಂಡ್ ಕಾರಲ್ಲೇ ಕೂರ್ತಿರೋ? ಅದಕ್ಕಾದ್ರೆ ಗಾಡಿ ಸ್ಟಾರ್ಟ್ ಆಗುತ್ತಾ? ಇಲ್ಲ, ಬಿಸಿಲು ಸುಡ್ತಾ ಇದೆ, ಬೆವ್ರು ಕಿತ್ಕೊಳ್ಳೇಬೇಕು. ನಿನ್ ಪವರ್ಫುಲ್ ವಿಷಯ ಈ ಪೆಟ್ರೋಲ್ ಕಾರ್ ಮೇಲೆ ಡಿಪೆಂಡ್ ಆಗಿದೆ. ಅದೇ ನನ್ ಪವರು. ಸ್ವಂತದನ್ನ ಸಿಂಪಲ್ ವಿಷಯ ನಿಮ್ಗೆ ಅರ್ಥ ಆಗಿಲ್ವಲ್ಲ ಸಾವ್ಕಾರೆ. ಈ ಟುಸ್ಕಲ್ ಗಾಡಿನ ತಳ್ಳಷ್ಟು ತಾಕತ್ ನನಗಿದೆ. ಅದೇನೋ ಅಂದ್ಯಲ್ಲ ಪವರ್ಫುಲ್ ಗಾಡಿ ಅಂತ, ಅದನ್ ತಳ್ಳಷ್ಟು ತಾಕತ್ ನಿನಗಿದ್ಯಾ? ನಿನ್ನ ಶ್ರೀಮಂತಿಗೆ ಏತರಕ್ಕೆ ಕೊಕ್ಕೆ ಹಾಕೊಂಡು ಏರೋ ಆಸೆ ನನಗಿರ್ಲಿಲ್ಲ. ಕಾರನ್ನ ಹಿಡ್ಕೊಂಡು ಸ್ವಲ್ಪ ದೂರ ಫಾಸ್ಟ್ ಆಗಿ ಸಾಗೋ ಆಸೆ ನಂದಲ್ಲ. ಈಗೇನು ನಿನ್ ಜೆಟ್ ಸ್ಪೀಡು ನನ್ ಕೆಟ್ ಸ್ಪೀಡ್ ಹಿಂದೆ ಬರ್ಬೇಕಾ? ಈ ಸೈಕಲ್ಗೆ ಕೊಕ್ಕೆ ಹಾಕೊಂಡು ಹಿಂದೆ ಬರ್ತೀಯಾ? ಕೂತ್ಕೋ, ಕಾಲೇಜ್ ತನಕ ಡ್ರಾಪ್ ಮಾಡ್ತೀನಿ. ಏಯ್, ಹೋಗೆ ಸಾಕು.
ಹಿಂದೆ ಬಂದೋಳ್ಗೆ ಹೋಗೆ ಅಂತಿದೆ, ಈಗ ಹೋಗೆ ಅಂತಿದ್ಯಾ? ನಾನು ಹೋಗ್ತೀನಿ, ನನ್ ಗಾಡಿ ನಿನ್ ಮೊಕ್ಕಕ್ಕೆ ಹೊಗೆ ಬಿಡಲ್ಲ ಬಿಡು. ಅದೇನೋ ಹೇಳ್ದಿಯಲ್ಲ, ಅಂತಸ್ತು, ಲೆವೆಲ್ಲು, ಗ್ಯಾಪು, ಅದು ಇದು ನೋಡು. ಟೈಮ್ ಕೈ ಕೊಟ್ರೆ ಬದುಕು ಯಾರನ್ ಬೇಕಾದ್ರೂ ರೋಡಿಗೆ ನಿಲ್ಸುತ್ತೆ, ರೋಡಲ್ಲಿ ನಡ್ಸುತ್ತೆ, ಬೇವ್ರು ಅರ್ಸುತ್ತೆ. ಆದ್ರೆ ಫೈನಲ್ ಅದಕ್ಕೆ ಸಿಗೋದು ಬೆಲೆ. ಸೊ ಇದ್ರಿಂದ ನೀನ್ ಕಲಿಬೇಕಾದ ಪಾಠ, ಜೀವನದಲ್ಲಿ ನಂಬೇಕಾಗಿರೋದು ಕಾರನ್ನಲ್ಲ, ಕಾಲನ್ನ. ಏಯ್, ನಿಮ್ ಭಾಷಣ ಸಾಕು, ಫಸ್ಟ್ ಜಾಗ ಖಾಲಿ ಮಾಡು. ಜಾಗ ಖಾಲಿ ಮಾಡಕ್ ಮುಂಚೆ ವಾಸ್ತವನ ವಿವರ್ಸ್ ಹೋಗ್ತೀನಿ ಬಾಸು. ನಿನ್ ಕರ್ಮಕ್ಕೆ ಈ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ, ಯಾವ ಗಾಡಿನೂ ಬರ್ತಿಲ್ಲ. ನಿನಗ್ ಡ್ರಾಪ್ ಕೊಡಕ್ಕೆ ಬೇರೆ ಯಾವ ಗಾಡಿನೂ ಓಡಾಡ್ತಿಲ್ಲ. ಕಾಲೇಜಿಗೆ ಹೇಗ್ ಬರ್ತೀಯಾ? ನೋಡಿ ಯಜಮಾನ್ರೆ, ನಾನ್ ಸೈಕಲಲ್ಲಿ ಹೋಗ್ತೀನಿ ಫಾಸ್ಟು, ನೀವು ನಡ್ಕೊಂಡ್ ಬರ್ತೀರಾ ಸ್ಲೋ. ಏನ್ ಮಾಡ್ತೀರಾ? ಕೊನೆ ಅವಕಾಶ, ಸೈಕಲ್ ಹತ್ತಿ. ನಡ್ಕೊಂಡಾದ್ರೂ ಬರ್ತೀನಿ, ಸೈಕಲ್ ಮಾತ್ರ ಹತ್ತಲ್ಲ. ಸರಿ ಕಣು, ಹಾಗಾದ್ರೆ ನಿನ್ಗೊಂದ್ ಚಾಲೆಂಜ್ ಆಗ್ತೀನಿ. ಇದು ನಿನ್ ಪಾಲಿಗೆ ಸುವರ್ಣ ಅವಕಾಶ ಅನ್ಕೋ. ನೀನ್ ನಡ್ಕೊಂಡಾದ್ರು ಬಾ, ಓಡ್ಕೊಂಡಾದ್ರು ಬಾ, ಆದ್ರೆ ನನ್ಕಿಂತ ಮುಂಚೆ ಕಾಲೇಜ್ ಗೇಟ್ ಸೇರಿರ್ಬೇಕು. ಬಂದ್ರೆ ನಿನ್ ಪಾಡಿಗೆ ನಿನ್ನ ಬಿಟ್ಟು ನಿನ್ ಜೀವನದಿಂದ ನಾನು ತೊಲಗೋಗ್ತೀನಿ. ತಾಕತ್ತಿದ್ರೆ ಈ ಚಾಲೆಂಜ್ ನ ಒಪ್ಕೊಂಡ್ ಗೆಲ್ಲು. ನನ್ಗಿಂತ ಮುಂಚೆ ಕಾಲೇಜ್ ರೀಚ್ ಆಗು, ನೋಡೋಣ. ನಿಜ ಹೇಳ್ತಿದ್ಯಾ? ಇದು ಸತ್ಯ. ನೀನ್ ಗೆದ್ರೆ ನಾನ್ ನಿನ್ನ ಬಿಟ್ಟು ಹೊರಟೋಗ್ತೀನಿ. ಕಮಾನ್, ಇಷ್ಟ ಆದ್ರೆ ಸ್ಟಾರ್ಟ್ ಮಾಡು. ಯೋಚನೆ ಮಾಡು, ಸಿಗರೇಟ್ ಬೇರೆ ಜಾಸ್ತಿ ಸೇರ್ತ್ಯಾ, ತಾಕತ್ತಿರಲ್ಲ, ಓಡಕ್ಕಾಗಲ್ಲ, ಏದುಸಿರು ಬೇರೆ ಬರುತ್ತೆ. ಆದ್ರೂ ಇದನ್ನೆಲ್ಲ ಮೀರಿ ನೀನ್ ಗೆದ್ರೆ ನಾನ್ ಹೇಳಿದ್ ಖಂಡಿತ ಮಾಡ್ತೀನಿ. ನಿನ್ನ ಬಿಟ್ಟೋಗ್ತೀನಿ. ರೆಡಿನಾ? ಆನ್ ಯುವರ್ ಮಾರ್ಕ್, ಲೆಟ್ಸ್ ಸೆಟ್ ಗೋ. ತಂಗಿವಾ, ತಂಗಿವ, ಐಮ್ ಸಾರಿ. ಆ ಗೀತನ ಸಿಕ್ಕಾಕ್ಸೋ ವಿಷಯದಲ್ಲಿ ನಾನು ಎಡವಟ್ಟು ಮಾಡಿಕೊಂಡೆ, ನಿಜ ತಂಗಿವ. ಅಂದರೆ ನೀನು ಅದಕ್ಕೆ ಇನ್ನು ಮುಂದೆ ಮುಖ ತೋರಿಸ್ಬೇಡ ಅಂದೆ. ಆದರೆ ಒಂದೇ ಮನೇಲಿ ಇದ್ಕೊಂಡು ಮುಖ ತೋರಿಸ್ದೆ ಓಡಾಡಕ್ಕೆ ನನ್ನ ಕೈಲಿ ಆಗಲ್ಲ ತಂಗಿವ. ಐ ಆಮ್ ಸಾರಿ. ಈಗ ಬಂದಿದ್ ಯಾಕೆ? ನೋಡು ತಂಗಿವ, ಆ ಗೀತನ ಸೋಲ್ಸೋಕೆ ನೀನು ಮಾಡಿದ ಅಷ್ಟು ಪ್ರಯತ್ನಗಳು ಸೋತೋಯ್ತು.
ನಿನ್ನೆದು ಒಂದಕ್ಕೆ ನಾನು ಕಾರಣ ಆಗಿರ್ಬೋದು ತಂಗ್ಯವ, ಆದ್ರೆ ಮಿಕ್ಕಿರೋದೆಲ್ಲ ಸೋತಿರೋದಲ್ವ ತಂಗ್ಯವ. ಈಗ ನೀನು ಆ ಮದುವೆ ಮಾಡಕ್ ಹೊರಟಿರೋ ವಿಷಯನೇ ತಗೋ. ಹಳೆ ಕತೆ ಬಿಡು, ಈಗ ಯಾವ ಕತೆ ಹೇಳೋದಕ್ಕೆ ಬಂದಿದ್ಯಾ ಅದನ್ನ ಹೇಳೋಣ. ಏನಿಲ್ಲ ತಂಗ್ಯವ, ಆ ಗೀತಾನ ಸೋಲ್ಸೋಕೆ ನಂಗೆ ಒಂದೇ ಒಂದು ಅವಕಾಶ ಕೊಡು. ನಾನು ಪ್ಲಾನ್ ಮಾಡ್ತೀನಿ. ಅವಳಿಗೆ ಮನೆ ಬಿಟ್ಟು ಹೋಗಕ್ಕೆ ನಾನು ಮಾಡ್ತೀನಿ ತಂಗ್ಯವ. ಮತ್ತೆ ಯಾವತ್ತೂ ಅವಳಿನ ಜೀವನದಲ್ಲಿ ಬರಬಾರ್ದು. ಹಾಗೆ ಮಾಡ್ತೀನಿ ತಂಗ್ಯವ. ಪ್ಲೀಸ್ ತಂಗ್ಯವ, ಒಂದೇ ಒಂದು ಚಾನ್ಸ್ ಕೊಡು ನಂಗೆ, ಒಂದೇ ಒಂದು. ತಂಗ್ಯವ, ನೀನ್ ನನಗೆ ಬೈತೀಯ ಅಂತ ಗೊತ್ತು, ಆದ್ರೂ ಪರವಾಗಿಲ್ಲ. ಆದ್ರೆ ನನ್ನ ಕಡೆಗಣಿಸ್ಬೇಡ. ನನ್ನ ಫೀಲ್ಡ್ಗೆ ಇಳಿಯಕ್ ಬಿಡು. ನನ್ನ ತಲೆಗೆ ನೀನ್ ಬಾ ತಂಗ್ಯವ. ಅಣ್ಣ, ಸದ್ಯಕ್ಕೆ ಸುಮ್ಮನಿದ್ ಬಿಡು. ನನ್ನ ತಲೆಗೇನು ತೋಚ್ಲಿಲ್ಲ ಅಂದಾಗ ನಿನ್ನನ್ನು ಕೇಳ್ತೀನಿ, ಆಗ ನಿನಗೂ ಅವಕಾಶ ಸಿಗುತ್ತೆ. ನಾನು ಸೋತಿಲ್ಲ, ಪ್ಲೀಸ್ ನೀನು ಸುಮ್ಮನಿದ್ ಬಿಡು. ಆಯ್ತು ಬಿಡು ತಂಗ್ಯವ, ನಾನು ನಿಂಗೊಂದು ಆಫರ್ ಕೊಟ್ಟಾಯ್ತು. ಆ ಗೀತಾನ ಸೋಲ್ಸೋಕೆ ನಾನು ಯಾವತ್ತೂ ರೆಡಿ ಆಗಿರ್ತೀನಿ. ಅವಳ ಪಾಲಿನ ಬ್ರಹ್ಮಾಸ್ತ್ರ ನಾನು ನಿನ್ನ ಬತ್ತಳಿಕೆನಲ್ಲಿದ್ದೀನಿ. ಉಪಯೋಗಿಸೋದು ಬಿಡೋದು ನಿನ್ಗೆ ಬಿಟ್ಟು ವಿಷಯ ತಂಗ್ಯವ.